ಶುಭವಾಗಲಿ. ರಕ್ಷಿಸು ಎನ್ನುವುದಾಗಿ ಕೇಳಿ. ದೇವೇಶ, ನಿಜವಾಗಿ ಹ, ಇದೊಂದು ಆಕಸ್ಮಿಕ, ಹ, ಅನಿರೀಕ್ಷಿತ, ಹ, ಅಪರೂಪ. ಹೌದು. ಯಾಕೆಂದ್ರೆ ಹ, ಇಂತಹ ಸಂದರ್ಭಗಳು ಹ, ಎಲ್ಲವರಿಗೂ ಯಾವಾಗ ಬೇಕಾದರೂ ಸಿಗ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಹ, ಕಾಲದ ನಿರ್ಣಯ ಎನ್ನುವುದು ಅದಕ್ಕೆ ಬೇಕಾಗ್ತದೆ. ಹ, ಹೀಗಿರುವಾಗ ನಿಮ್ಮನ್ನೆಲ್ಲ ಕಂಡು ಆಶ್ಚರ್ಯವನ್ನು ಹೊಂದಿದ ಹೌದೇ ಹೌದು, ಹ, ಜೊತೆಗೆ ಸಂತೋಷವೂ ಹೌದು. ಹ, ಕಾರಣ ಹ, ಇಲ್ಲಿಯವರೆಗಾಗಿ ಬಂದು ಹ್ಮ್, ನನ್ನ ಪಾದಕಾನತನಾಗಿ ಹ, ಹರ ಹರ ಶಂಭೋ ಮಹಾದೇವ ಹ, ಎನ್ನುವ ಹಾಗೆ ಆರಾಧಿಸುವುದಕ್ಕೆ ಮುಂದಾಗ್ತಾ ಇದ್ದೀರಾ. ಹೌದು. ಹಾಗಾಗಿ ಹ್ಮ್, ನಿಮ್ಮನ್ನ ತೊಡಕಿಸಿ ಹ, ಎಬ್ಬಿಸಿ ಹ, ವಿಚಾರಿಸುವುದಿಷ್ಟೇ. ಹ, ಅದು ಕೆಲವು ಸಾರಿ ತಪ್ಪಾಗ್ತದ ಅಂತ. ಮನೆಗೆ ಬಂದಂತಹ ಅತಿಥಿಗಳಲ್ಲಿ ಹ, ಯಾಕೆ ಬಂದಿದ್ದೀರಿ ಅಂತ ಕೇಳಿದ್ರೆ ತಪ್ಪು ಅದು. ಹೌದು. ಯಾಕೆಂದ್ರೆ ಹ, ಅತಿಥಿ ದೇವೋ ಭವ, ಹ, ಅತಿಥಿಯನ್ನ ದೇವರಂತೆ ನಾವು ಕಂಡಿದ್ದೇವೆ. ಹೌದು. ಆ ರೀತಿಯಲ್ಲಿ ಹ, ಈಗ ನಮ್ಮ ಸ್ವರ್ಗಕ್ಕೆ ಅಲ್ಲ, ಈ ನಮ್ಮ ಕೈಲಾಸ. ಕೈಲಾಸಕ್ಕೆ ಸ್ವರ್ಗವಾಸಿಯಾದಂತಹ ನೀನು ಅತಿಥಿ ಯಾಕೆ ಬಂದಿದ್ದೀರಿ ಅಂತ ಕೇಳಬಾರ್ದು. ಕೇಳು. ಹಾಗಂತ ಕೇಳದೇ ಇದ್ರೂ ವಿಷಯ ಗೊತ್ತಾಗುವುದಿಲ್ಲ. ಹೌದು. ಹಾಗಾಗಿ ಈ ರೀತಿಯಲ್ಲಿ ಕೇಳಬೇಕು ಅಂತ ವಿಚಾರ. ಹ, ಯಾಕೆ ಬಂದಿದ್ದೀಯ ಅಂತ ಅಲ್ಲ, ಹ, ಎಷ್ಟೊತ್ತಿಗೆ ಹೋಗ್ತೀಯ ಅಂತ ಹೇಳಿದ್ರು ಬಹಳ ಒಳ್ಳೆಯದು. ಹೌದಾ? ಯಾಕೆ ಹ, ಹೋಗ್ಬೇಕು ಅಂತ ಆದ್ರೆ ವಿಷಯ ಹೇಳಿಯೇ ಹೋಗ್ಬೇಕಲ್ಲ. ಅದು ಹೌದು. ಹಾಗಾಗಿ ಇಷ್ಟು ದಿವಸ ನಾವು ಬಂದಾಗೆಲ್ಲ ಹ, ನಿಲ್ಲುವುದಕ್ಕೆ ಸಮಯ ಇಲ್ಲದಷ್ಟು ಆತುರದಲ್ಲಿ ಹೌದು ಓಡಿ ಬಂದವರಿದ್ದೇವೆ, ಓಡಿ ಹೋದವರಿದ್ದೇವೆ. ಹೌದು. ಅದೇ ಅನುಭವದ ಮೇಲೆ, ಆ. ಅದೇ ತರ್ಕದ ಮೇಲೆ ನೀನು ಕೇಳುವುದು ಸರಿಯಾಗಿ. ಕೇಳುವುದಷ್ಟೇ ಅಲ್ಲ, ಹ, ಕೂಲಂಕುಷವಾಗಿ ವಿಚಾರಿಸಿ ಹ, ನಿನ್ನಲ್ಲಿ ಪ್ರಶ್ನಿಸುವುದಕ್ಕೆ ಹ. ಇನ್ನೂ ವಿಚಾರಗಳುಂಟು. ಏನು? ಹೀಗಾಗಿರ್ಬಹುದಾ? ಯಾವುದು? ದುರುಳರ ಭಯವೇ ಬೇಳು ಕೂಲಂಕುಷವಾಗಿ ನಿನ್ನನ್ನು ವಿಚಾರಿಸಿದಾಗ, ಹ, ಅಲ್ಲ ಅವಲೋಕಿಸಿದಾಗ ಹ, ಕೆಲವೊಂದು ಹ. ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ ಮೂಡ್ತಾ ಉಂಟು. ಹೌದು. ಹಿಂದೆಲ್ಲ ಬಂದದ್ದು ಹೌದು. ಹ, ಬರುವಾಗ ಹ, ನಿಮ್ಮ ಅವಸ್ಥೆ ಹ, ಪರಿಸ್ಥಿತಿ ಹೇಗಿತ್ತು, ಹ. ಬಾಡಿದಂತಹ ಮುಖದಿಂದ ಆವಾಗ ಯಾಕೆ ಬಂದಿರಿ ಅಂತ ಕೇಳುವ ಪ್ರಶ್ನೆಯೇ ಇಲ್ಲವಾಗಿತ್ತು. ವಿಷಯ ಗೊತ್ತಾಗ್ಬಿಡ್ತಿತ್ತು. ಇಂಥದ್ದಕ್ಕೆ ಬಂದದ್ದು. ಎಲ್ಲ ಸೂತಕರಾಗಿ ಹ, ಕಣ್ಣಂಚಿನಲ್ಲಿ ಹ, ಧಾರಾಕಾರವಾಗಿ ಹ. ಕಣ್ಣೀರನ್ನ ಸುರಿಸುತ್ತಾ ಹೌದು. ಇಲ್ಲಿಯವರೆಗೆ ಬಂದವರು. ಹ, ಆ ಸಂದರ್ಭದಲ್ಲಿ ನಿಮ್ಮ ಕಷ್ಟವನ್ನ ಕೇಳಿ ಸಕಾಲಕ್ಕೆ ಹ. ಸರಿಯಾದಂತಹ ಪರಿಹಾರವನ್ನು ಒದಗಿಸಿಕೊಟ್ಟವ ನಾನಿದ್ದೇನೆ ನಮ್ಮನ್ನು ರಕ್ಷಿಸಿದವನು ಇದ್ದೀಯ. ಅಲ್ವಾ? ಹೌದು. ಆದ್ರೆ ಇವತ್ತು ಹ, ಹಾಗೆ ವಿಚಾರಿಸುವುದಿದ್ರೆ ಹ, ಅಲ್ಲ, ಅಲ್ಲ. ಕುರುಡರ ಭಯವೇ. ಹ, ಹಾಗಿದ್ರೆ
ನಿನ್ನ ಮುಖದಲ್ಲಿ ಚಿಂತೆಯ ಗೆರೆ ಎದ್ದು ಕಾಣಿಸ್ಬೇಕಿತ್ತು, ದುಃಖದ ಛಾಯೆ ಮೃದುಗೊಟ್ಟಬೇಕಿತ್ತು. ಹಾಗಾಗ್ಲಿಲ್ವಲ್ಲ. ಮುಖ ನೋಡ್ರಿ ಇವತ್ತು ಸುಖ ಬಂದಿದೆ. ಮುಖದಲ್ಲಿ ಮುಗುಳು ನಗೆ. ಮುಖವೇ ಮನಸ್ಸಿನ ಕನ್ನಡಿ. ಮನದ ಹದನವನ್ನ ವದನ ಸೂಚಿಸುವ ಹಾಗೆ. ಕಷ್ಟದಲ್ಲಿ ನೀವಿಲ್ಲ ಎನ್ನುವ ಹಾಗೆ ಒಂದು ಅರ್ಥದಲ್ಲಿ ನಾನು ಗ್ರಹಿಸಿದ್ರು ತರ್ಕಿಸಿದ್ರು. ಇನ್ನೊಂದು ಅರ್ಥ ಹೀಗುಂಟು. ಯಾಕೆ ಕೇವಲ ಹೊರಗಿನವರು ಮಾತ್ರ ನಮಗೆ ವೈರುಗಳು ಅಂತಲ್ಲ, ಮನೆ ಒಳಗಿನಿಂದಲೂ ಕೆಲವು ಸಾರಿ ಸಮಸ್ಯೆ ಇರ್ತದೆ. ಹೊರಗಿನಿಂದ ವಿರೋಧಿಗಳು ಶಸ್ತ್ರಾಸ್ತ್ರದಲ್ಲಿ ನಮ್ಮನ್ನ ಖಂಡಿಸಿಗೂ ನೋವಾಗಲಿಕ್ಕಿಲ್ಲ. ಮನೆಯವರು ಹೂವಿನಿಂದ ಹೊಡೆದ್ರು ನೋವಾಗಿ ಬಿಡ್ತಾರೆ ಕೆಲವು. ಹಾಗಾಗಿ 33 ಕೋಟಿ ದೇವತೆಗಳು ನೀವು. ನಿಮ್ಮಲ್ಲಿ ಏನಾದ್ರೂ ಭಿನ್ನ ಮತಗಳು, ನಿಮ್ಮ ಏನಾದ್ರೂ ಒಳಜಗಳು ಎನ್ನುವ ಹಾಗೆ ವಿಚಾರ ಮಾಡಿದ್ರೆ ಅವರನ್ನು ಗಮನಿಸ್ತಾ ಇದ್ದೇನೆ. ಅವರೆಲ್ಲರೂ ಮೈತ್ರಿಯಿಂದ ಒಕ್ಕೋರಲಿನಿಂದ ಇಲ್ಲಿ ಅವರಿಗೆ ನಿನ್ನೊಟ್ಟಿಗಾಗಿ ಬಂದವರಿದ್ದಾರೆ. ನಿಮ್ಮಲ್ಲಿ ಯಾವುದೇ ಬಣ ಇಲ್ಲ. ಇಲ್ಲಿಯವರೆಗೆ ನಾನೇನು ಹೇಳ್ತಾ ಇದ್ದೇನೋ ಅದನ್ನು ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮ್ಮಲ್ಲಿ ಭಿನ್ನಮತ ಇಲ್ಲ ಅಂತ ಆದ್ಮೇಲೆ ಇಲ್ಲಿಯವರಿಗೆ ಯಾಕೆ ಬಂದ್ರಿ? ಏನು ವಿಶೇಷ? ನನ್ನಿಂದ ಏನಾಗಬೇಕು ಹೇಳ್ಬೋದಲ್ಲ? ಅಂತರಾತ್ಮಕ ನೀನು ಸ್ವರ್ಗಪುರ ಇಂದು ಪರ್ಯಂತರವು ಬರಿದೆ ಬಂದವನಲ್ಲ. ಸ್ವರ್ಗಪುರ ಇಂದು ಪರ್ಯಂತರವು ಬರಿದೆ ಬಂದವನಲ್ಲ. ಪುರ ಕೊಯ್ದು ಶಾಂತದ ಸಭಾವರಿಂದು ಪಜರಿಸಿ ನಿನ್ನ ಕರುಣಾಮೃತವ ಕುಡಿದು ಶಾಂತರ ಸ್ವಭಾವದಿಂದು ಪಚರಿಸಿ ನಿನ್ನ ಕರುಣಾಮೃತವ ಕುಡಿದು ನಲಿಯಬೇಕೆಂಬ ಆಸೆ ಮನದೀಯ. ಪರಮಾತ್ಮ ನಿನ್ನ ಊಹೆಯ ನಿನ್ನ ಪ್ರಶ್ನೆಗಳು ಅತ್ಯಂತ ಸಹಜವಾಗಿ ಸರಿ ಸಾಧುವಾಗಿ. ಯಾಕೆ ಹೇಳು? ಇಲ್ಲಿಯವರೆಗೂ ನೀನು ನಮ್ಮನ್ನು ಮಕ್ಕಳಂತೆ ಕಾಪಾಡಿದವ. ನಿಮ್ಮನ್ನು ತಂದೆ ತಾಯಿಗಳಂತೆ ನಾವು ನೋಡಿದವರು. ನೀವು ನಮ್ಮನ್ನು ಆ ರೀತಿ ಪಾಲಿಸಿದ್ದೀರಿ. ಸರಿ ಸ್ವಾಮಿ, ಈ ಹಿಂದೆಲ್ಲ ದುಷ್ಟರ ದಾಳಿಯಾದಾಗ ಆ ಕ್ಷಣಕ್ಕಾಗಿ ನೀನು ಅವತರಿಸಿಯೋ, ನಿನ್ನ ವಿಶೇಷವಾದಂತಹ ರೂಪವನ್ನ ಪ್ರಕಟಿಸಿಯೋ, ಕ್ರೋಧಿಯಾಗಿಯೋ ಬಂದು ದುರುಳರನ್ನೆಲ್ಲ ಧಿಕ್ಕರಿಸಿಯೋ ಸಂಹರಿಸಿಯೋ ಆ ಕ್ಷಣಕ್ಕೆ ನಮ್ಮನ್ನ ಕಾಪಾಡಿ ಹಾಗೆ ಅಂತರ್ಧಾನನಾದವರು. ಇನ್ನೊಂದೆರಡು ಕ್ಷಣ ನಿನ್ನನ್ನು ನೋಡಬೇಕು ಎನ್ನುವಂತಹ ಹಂಬಲ ನಮ್ಮೊಳಗೆ ಆ ಯುದ್ಧದ ಸಂದರ್ಭದಲ್ಲಿ ಇದ್ದರೂ ಕೂಡ ಅದಕ್ಕೆ ನಿನ್ನಿಂದ ಅನುಮತಿಯೋ ಅವಕಾಶ ಆಗಲಿಲ್ಲ. ಈಗ ದುರುಳರ ದಾಳಿ ಇಲ್ವಾ? ನಿನ್ನ ಅನುಗ್ರಹದಿಂದಲೋ ನಿನ್ನ ಬೆಂಬಲದಿಂದಲೋ ನಾವು ಸುಖಿಗಳಾಗಿದ್ದೇವೆ. ಸರಿ, ಸುಖಕ್ಕೆ ಮೂಲ ಸ್ಥಾನವಾಗಿರುವಂತಹ ಸ್ವರ್ಗ ಎನ್ನುವುದು ಈಗ ಅತ್ಯಂತ ಒಲುಮೆಯಿಂದ ನೊಲುಮೆಯಿಂದ ರಾಜಾದಿಸುತ್ತಿದೆ. ಸಂತೋಷ ಸ್ವಾಮಿ. ಇಂತಹ ಸಂದರ್ಭದಲ್ಲಿ ಕಷ್ಟ ಬಂದಾಗ ಮಾತ್ರ ನಾವು ನಿನ್ನನ್ನು ನೆನೆಯುವುದಲ್ಲ, ಸುಖದ ಸಂದರ್ಭದಲ್ಲಿಯೂ ಕೂಡ ನಿನ್ನನ್ನು ನೆನೆಯಬೇಕು. ನಿನ್ನನ್ನು ಸ್ವರ್ಗಕ್ಕಾಗಿ ಕರೆತಂದು ನಮ್ಮದಾಗಿರುವಂತಹ ಪ್ರೇಮಪೂರ್ಣ ನಿವೇದನೆಯನ್ನು ಅರ್ಚನೆಯನ್ನು ಮಾಡಬೇಕು ಅಂತ ಮನಸ್ಸಿನಲ್ಲಿ ಭಾವಿಸಿಕೊಂಡವರಿದ್ದೇವೆ. ಇಲ್ಲಿಯವರೆಗೂ ಕೂಡ ನೀನು ಬರೀದೆ ನಾವು ಹೇಗಿದ್ದೇವೆ ಅಂತ ನೋಡುವುದಕ್ಕಾಗಿ ಬಂದವನೇ ಅಲ್ಲ. ಆ ಕಾರಣಕ್ಕಾಗಿ ನಿನ್ನನ್ನು ಪ್ರೀತಿಯಿಂದ ಸ್ವರ್ಗಲೋಕಕ್ಕೆ ಆಹ್ವಾನಿಸಿ ನಮ್ಮದಾದ ಅರ್ಚನೆ ಆರಾಧನೆಯನ್ನ ನಿನಗಾಗಿ ಒಪ್ಪಿಸಿ ನಿನ್ನ ಅದ್ಭುತವಾದ ಕರುಣಾಮೃತವನ್ನ ನಾವು ಪಾನ ಮಾಡಬೇಕು. ಅದರೊಳಗೆ ನಾವು ಸುಖಿಗಳಾಗಬೇಕು ಅಂತ ಭಾವಿಸಿಕೊಂಡು ನಿನಗೊಂದು ಆಹ್ವಾನ